ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೌ ದ ವಿಂಟರ್ ಟೈಮ್ ತುಂಬ ಚಳಿ, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್. ಲಾಟ್ ಆಫ್ ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕ್ಸ್, ನ್ಯೂಸ್ ಪೇಪರಲ್ಲಿ ನ್ಯೂಸಸಲ್ಲಿನೂ ಹೇಳ್ತಾ ಇದ್ದಾರೆ. ತುಂಬ ಚಳಿ ಇದೆ ಈ ಟೈಮಲ್ಲಿ ಅಂತೇಳಿ. ಇಟ್ಸ್ ಲೀಡ್ಸ್ ಅಪ್ ಟು ಜನವರಿ ಎಂಡ್ ಬರೋಂಗೆ ಇರುತ್ತೆ. ಸೊ ದಯವಿಟ್ಟು ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ. ದ ಬಾಡಿ ಟೆಂಪರೇಚರ್ ಇಸ್ ವೆರಿ ಇಂಪಾರ್ಟೆಂಟ್. 36.5 ಬಾಡಿ ಟೆಂಪರೇಚರ್ ಇರಬೇಕು. ದಟ್ ಈಸ್ ಅ ಹೆಲ್ತಿ ಟೆಂಪರೇಚರ್. ಒಂದು ಟೆಂಪರೇಚರ್ ಕಡಿಮೆ ಆಗುವಾಗನೇ ವಿ ಹ್ಯಾವ್ ಟು ಫೇಸ್ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್. ಸೊ ದಯವಿಟ್ಟು ಮೇಂಟೈನ್ ಯುವರ್ ಬಾಡಿ ಟೆಂಪರೇಚರ್. ನೆಕ್ಸ್ಟ್ ಓಲ್ಡ್ ಏಜಸ್ ಪೀಪಲ್ಗೆ ಈ ಪ್ರಾಬ್ಲಮ್ಸ್ ಬರ್ತಾ ಇದೆ. ಅಬೌವ್ 40 ದೇ ಆರ್ ಫೇಸಿಂಗ್ ಲಾಟ್ ಆಫ್ ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕ್ಸ್ ಪ್ರಾಬ್ಲಮ್ಸ್ ಈ ಟೈಮಲ್ಲಿ. ಸೊ ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಒಂದು ಟಿವಿ ಶೋ ಅಲ್ಲಿ ನೋಡುವಾಗ ಒಂದ್ ಕಡೆ ಬಂದು ಮಕ್ಕಳಿದ್ದಾರೆ, ಒಂದ್ ಕಡೆ ಬಂದು ಅಮ್ಮ ಅಪ್ಪ ಇದ್ದಾರೆ. ಅಮ್ಮ ಅಪ್ಪ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದಾರೆ, ನಮ್ಮ ಮಕ್ಕಳು ಸರಿಯಾಗಿ ನಮ್ಮನ್ನು ನೋಡ್ತಾ ಇಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನಮ್ಮಕ್ಕೋಸ್ಕರ ಖರ್ಚು ಮಾಡ್ತಾ ಇಲ್ಲ, ನಮ್ಮ ಹೆಲ್ತ್ ಇಶ್ಯೂಸ್ನು ಕೂಡ ಏನಂದ್ರೆ ಕೇಳ್ತಾ ಇಲ್ಲ. ಒಂದೊಂದು ಕೂಡ ಮಕ್ಕಳು ಹೇಳ್ತಾ ಇದ್ದಾರೆ, ಆಕ್ಚುಲಿ ವಿ ಆರ್ ಲರ್ನ್ ಫ್ರಮ್ ಅವರ್ ಪ್ಯಾರೆಂಟ್ಸ್. ನಮ್ಮ ಅಮ್ಮ ಅಪ್ಪ ಅಂದರೆ ನಾವು ಕಲಿತಾ ಇದೀವಿ. ಏನಂದ್ರೆ ಅವರು ಬಂದು ಅವ್ರ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡ್ರು, ಅವ್ರ ಅಮ್ಮ ಅಪ್ಪನ ಸರಿಯಾಗಿ ನೋಡ್ಕೊಂಡಿಲ್ಲ. ದೇ ಸ್ಪೆಂಡ್ 80 to 90% ಆಫ್ ದ ಮನಿ ಆರ್ ಟೈಮ್ ಅವ್ರ ಮಕ್ಕಳಕ್ಕೋಸ್ಕರನೇ ಸ್ಪೆಂಡ್ ಮಾಡಿದ್ರು. ನಮ್ಮ ಅಮ್ಮ ಅಪ್ಪ ನೋಡುವಾಗ ಮಕ್ಕಳನ್ನೇ ಇಂಪಾರ್ಟೆನ್ಸಿ, ಮಕ್ಕಳನ್ನೇ ನೋಡ್ಬೇಕಂದ್ರೆ ಹೇಳಿ ಅವ್ರು ನೋಡ್ತಾ ಇದ್ರು. ಆದ್ರೆ ನಾವು ಇವಾಗ ಮಾಡ್ತಾ ಇದೀವಿ. ಸೈಕಾಲಜಿ ಏನ್ ಹೇಳ್ತಾ ಇದೆ ಅಂದ್ರೆ, ಮಕ್ಕಳು ನೀವು ಹೇಳುವುದನ್ನ ಕೇಳಲ್ಲ, ನೀವು ಮಾಡುವುದನ್ನ ಅಬ್ಸರ್ವ್ ಮಾಡ್ತಾರೆ. ಸೊ ದಯವಿಟ್ಟು ಇವಾಗ ಸಿಚುವೇಶನ್ಸ್ ಅಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ವೃದ್ಧಾಶ್ರಮ ಕಂಪ್ಲೇಂಟ್ಸ್ ಬಂದು ಅಮ್ಮ ಅಪ್ಪನ ಸರಿಯಾಗಿ ನೋಡ್ತಾ ಇಲ್ಲ ಮಕ್ಕಳು ಅಂತ ಹೇಳಿ. ಅವ್ರು ಎಲ್ಲಿಂದ ಕಲಿತಾ ಇದ್ರು? ಏನಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಮಾತ್ರನೇ ಇಂಪಾರ್ಟೆನ್ಸ್ ಕೊಟ್ಟರು, ನಿಮ್ಮ ಅಮ್ಮ ಅಪ್ಪ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಅದನ್ನೇ ಅವ್ರನ್ನು ಮಾಡ್ತಾ ಇದ್ದಾರೆ. ಅವರು ಅವ್ರ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಅವ್ರ ಅಮ್ಮ ಅಪ್ಪ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ನೀವು ಹಂಗೆ ಇದ್ರು, ನನ್ನ ಮಕ್ಕಳಿಗೋಸ್ಕರ ನಾನು ಪ್ರಾಣ ಬಿಡ್ತೀನಿ, ನನ್ನ ಮಕ್ಕಳಿಗೋಸ್ಕರ ನಾನು ಏನ್ ಬೇಕಂದ್ರೆ ಮಾಡ್ತೀನಿ ಅಂದ್ರೆ ಹೇಳಿ ನೀವು ಇದ್ರು. ಅದನ್ನೇ ಇವಾಗ ನಿಮ್ಮ ಮಕ್ಕಳನ್ನು ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳುವಾಗ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ, ಅವ್ರಿಗೆ ಏನ್ ಬೇಕು ಅದನ್ನ ಕೇಳುವಾಗ, ಅವ್ರ ಜೊತೆ ಚೆನ್ನಾಗಿ ಮಾತಾಡುವಾಗ, ಖಂಡಿತ ನಿಮ್ಮ ಮಕ್ಕಳನ್ನು ಅದನ್ನ ನೋಡಿ ಕಲಿತಾರೆ. ಸೊ ದಯವಿಟ್ಟು ಮನೆಯಲ್ಲಿ ಯಾರು ದೊಡ್ಡವರಿದ್ದಾರೋ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಚೆನ್ನಾಗಿ ರೆಸ್ಪೆಕ್ಟ್ ಕೊಡಿ, ಅವ್ರಿಗೆ ಏನ್ ಬೇಕಾಗುತ್ತೋ ಅದನ್ನ ಮಾಡ್ಕೊಡಿ. ಅದನ್ನ ನೋಡಿ ನಿಮ್ಮ ಮಕ್ಕಳು ಕಲಿತಾರೆ. ಮುಂದೆ ಫ್ಯೂಚರ್ ಅಲ್ಲಿ ನಿಮ್ನಂಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಆಟೋರಾಜ ಆಶ್ರಮದಲ್ಲಿ 1000 ಜನ ಇದ್ದಾರೆ. 1000 ಜನಕ್ಕೂ ಒಂದು ಫ್ಯಾಮಿಲಿ ಇದೆ. ಆಟೋರಾಜ ಅಣ್ಣ ಹತ್ರ, ಅಣ್ಣ ಇವರೆಲ್ಲ ಯಾವ ರೀಸನ್ ಇಂದ ಇಲ್ಲಿ ಬಂದು ಇದ್ದಾರೆ ಅಣ್ಣ ಅಂದ್ರೆ ಕೇಳುವಾಗ, ದ ಒನ್ ಅಂಡ್ ಓನ್ಲಿ ರೀಸನ್ ಅವ್ರ ಹೆಲ್ತ್ ಸರಿಯಾಗಿ ನೋಡ್ಕೊಂಡಿಲ್ಲ. ಅವ್ರನ್ನು ಖರ್ಚು ಮಾಡಕ್ಕೆ ಯಾರು ರೆಡಿ ಇಲ್ಲ, ಅವ್ರ ಫ್ಯಾಮಿಲಿ ಬಂದು. ಸೊ ಈ ತರ ದಾರಿಯಲ್ಲಿ ಬಿಟ್ಟು, ಸೊ ಅವ್ರ ಹೆಲ್ತ್ ಇರುವಾಗ ಅವ್ರು ಯಾರನ್ನು ಡಿಪೆಂಡ್ ಮಾಡಲ್ಲ ಅಲ್ವಾ. ಸೊ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ರೆ ಕೇಳ್ತಾ ಇದ್ದಾರೆ ಆಟೋರಾಜನ ಒಂದು ಹೇಳಿದ್ರು, ಈ ವಿಂಟರ್ ಟೈಮ್ ಅಲ್ಲಿ ತುಂಬಾ ಡೆತ್ ಆಗುತ್ತೆ ಇಲ್ಲಿ, ಬಿಕಾಸ್ ಎಲ್ಲಾರು ಓಲ್ಡ್ ಏಜಸ್ ಪೀಪಲ್. ಈ ಟೈಮ್ ಅಲ್ಲಿ ಜಾಸ್ತಿ ಡೆತ್ ಆಗುತ್ತೆ ಬಿಕಾಸ್ ಆಫ್ ಬಾಡಿ ಟೆಂಪರೇಚರ್ ಕಡಿಮೆ ಆಗುವಾಗ. ಆಟೋರಾಜನ ಕೇಳಿದ್ರು, ಈ ಟೈಮಲ್ಲಿ ಮಿನಿಮಮ್ ಪರ್ ಮಂತ್ 20 to 30 ಡೆತ್ ಆಗುತ್ತೆ. ಸೊ ವಿ ನೀಡ್ ಆ ಲಾಸ್ಟ್ ಜರ್ನಿಗೆ ಕ್ಲಾತ್ ಬೇಕಂದ್ರೆ ಕೇಳಿದ್ರು. ಸರಾಕ್ಯಾರ ಅಮ್ಮ ಅಪ್ಪ ಪರಿವಾಹಿ, ಸರಾಕ್ಯಾರ್ ಅಮ್ಮ ಅಪ್ಪ ಬೈಯರ್ಸ್ ಆ ಒಂದು ಕ್ಲಾತ್ ಪ್ರೊವೈಡ್ ಮಾಡಿದ್ರೆ ಆಟೋರಾಜನ ಆಶ್ರಮಗೂ. ಆಟೋರಾಜನ ತುಂಬಾ ಥ್ಯಾಂಕ್ಸ್ ಹೇಳಿದ್ರು ಬೈಯರ್ಗೂ. ಸೊ ಥ್ಯಾಂಕ್ ಯು ಅಮ್ಮ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಬಾಡಿ ಟೆಂಪರೇಚರ್, ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್. ಥ್ಯಾಂಕ್ ಯು.